Hello guys, welcome back to my YouTube channel. ಸೊಬಗನು ನಾಚಿಸು ಹುಡುಗಿಯ ಇಂಡಿಯ ಮಂಡಿಯ ಬೆಡಗಿಯ. ಇವತ್ತು ಅಗೇನ್ ಶಾಪಿಂಗ್ ಹೋಗ್ತಾ ಇದೀವಿ ಬಿಕಾಸ್ ಮನೆಯಿಂದ ಎಲ್ರು ಬ್ಯಾಂಗ್ಳೂರ್ಗೆ ಬಂದಿದ್ದಾರೆ. ಅಫ್ಕೋರ್ಸ್ ಚಿಕ್ಕಪೇಟೆಗೆ ಹೋಗ್ತಾ ಇದೀವಿ. ಸೊ ಇವತ್ತು ಹಂಗಾಗಿ ನಾನು ಹೇಳಿದ್ನಲ್ಲ ಪ್ರೀವಿಯಸ್ ಬ್ಲಾಗ್ ಅಲ್ಲೇ ಮೇನ್ ಕ್ಯಾಂಡಿಡೇಟ್ಸ್ ಯಾರ್ಯಾರಿದ್ರು ಅವ್ರಿಗೆಲ್ರಿಗೂ ಬಿಟ್ಬಿಟ್ಟಿದೀವಿ, ಮಿಕ್ಕಿದವ್ರಿಗೆಲ್ರು ತಗೊಂಡಿದೀವಿ ಅಂತ ಹೇಳಿ. ಸೊ ಹಂಗಾಗಿ ಇವತ್ತು ಅಗೇನ್ ಶಾಪಿಂಗ್ ಹೋಗ್ತಾ ಇದೀವಿ. ಆಲ್ರೆಡಿ ಎಲ್ರು ಬಂದಿದ್ದಾರೆ, ಅಣ್ಣ ಅಕ್ಕ ಬಾವ ಎಲ್ರು ಆಲ್ರೆಡಿ ಚಿಕ್ಕಪೇಟೆಯಲ್ಲಿ ಇದ್ದಾರೆ. ಸೊ ನಾನ್ ಇವಾಗ ಹೋಗ್ಬೇಕು. ಅಫ್ಕೋರ್ಸ್ ಒಂದೇ ಕಾರಲ್ಲಿ ಬಂದಿರೋದ್ರಿಂದ ನಾನು PG ಇಂದಾನೆ ಹೋಗ್ತಾ ಇದ್ದೀನಿ. ಲೆಟ್ಸ್ ಸಿ ನಾನು ಯಾವ ತರ ತಗೋತೀನಿ ಅಂತ ನನಗೂ ಐಡಿಯಾ ಇಲ್ಲ. ನೋಡೋಣ. ಒಂದ್ ಸ್ವಲ್ಪ ಕಲರ್ ಕಾಂಬಿನೇಷನ್ ಅಲ್ಲಿ ವಿಡಿಯೋಸ್ ನ ತಗೊಂಡಿದ್ದೀನಿ, ರ್ಯಾಂಡಮ್ ವಿಡಿಯೋಸ್ ನ. ಸೊ ಆ ಕಾಂಬಿನೇಷನ್ ಅಲ್ಲಿ ಸಿಕ್ಕಿದ್ರೆ ಇಟ್ಸ್ ಓಕೆ, ಅದರ್ವೈಸ್ ನೋಡೋಣ ಯಾವ ತರ ಸಿಗತ್ತೆ ಅಂತ ಹೇಳಿ. ಅಫ್ಕೋರ್ಸ್ ಇವತ್ತು ಸಂಡೇ ಬಜಾರ್ ಸಹ ನಡೀತಾ ಇದೆ ಚಿಕ್ಕಪೇಟೆಯಲ್ಲಿ. ತುಂಬಾ ಟ್ರಾಫಿಕ್ ಇರುತ್ತೆ. ಯಾವ ತರ ಶಾಪಿಂಗ್ ಮಾಡ್ತೀವೋ ನಮಗಂತೂ ಐಡಿಯಾ ಇಲ್ಲ. ಬನ್ನಿ ಗೈಸ್, ಹೋಗೋಣ, ಬೇಗ ಹೋಗಿ ಶಾಪಿಂಗ್ ಮುಗಿಸಿ ಬರೋಣ. ನನಗೆ ಚಿಕ್ಕಪೇಟೆ ಆಲ್ಮೋಸ್ಟ್ ನಿಯರೇ ಆಗುತ್ತೆ. ನನಗೆ ಚಿಕ್ಕಪೇಟೆ ನಿಯರ್ ಆಗುತ್ತೆ, ಮೆಜೆಸ್ಟಿಕ್ ನಿಯರ್ ಆಗುತ್ತೆ, ಲಾಲ್ಬಾಗ್ ನಿಯರ್ ಆಗುತ್ತೆ. ಎಲ್ಲ ಕಡೆ ಒಂದು ಮಿಡ್ ಪಾಯಿಂಟಲ್ಲಿ ಇದ್ದೀನಿ, ಮಧ್ಯದಲ್ಲಿ ಇದ್ದೀನಿ ನಾನು ಆಲ್ಮೋಸ್ಟ್. ಸೊ ಹಂಗಾಗಿ ಅವರೆಲ್ಲರೂ ಆಲ್ರೆಡಿ ಬೇಗ ಹೊರಟಿದ್ದಾರೆ. ಸೊ ಇವಾಗ ನಾನು ಹೋಗ್ತಾ ಇದ್ದೀನಿ. ಏನು ಗೊತ್ತಾ, ಇನ್ನೇನು ನನ್ನ ಬರ್ತ್ಡೇ ಹತ್ರ ಬಂತು, ಓಕೆನಾ. ಸೊ ನನಗೆ ಎವ್ರಿ ಟೈಮು ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದು ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಆಲ್ಸೋ ಏನಂದರೆ ನನಗೆ ಒಂದು ಡ್ರೀಮ್ ಇದೆ, ನನ್ನ ಬರ್ತ್ಡೇ ಹೋಲ್ ಮಂತ್ ಫುಲ್ಲು ಹೊಸ ಬಟ್ಟೆ ಹಾಕೋಬೇಕಂತ ಹೇಳಿ. ಸೊ ಎವ್ರಿ ಟೈಮು ಎವ್ರಿ ಬರ್ಡೇಲಿ ನನಗೆ ಒಂದು ವೀಕ್ ಕಂಪ್ಲೀಟಾಗಿ ಹಾಕೋ ಥರ ಬಟ್ಟೆಗಳಿರ್ತಿತ್ತು, ಹೊಸ ಬಟ್ಟೆ. ಬಟ್ ದಿಸ್ ಟೈಮ್ ನಿಜವಾಗ್ಲೂ ಇನ್ನೂ ಬಟ್ಟೆ ತಗೊಂಡಿಲ್ಲ ನಾನು, ಯಾಕಂತ ಗೊತ್ತಿಲ್ಲ. ಸೊ ಹಂಗೆ ಬರ್ತಾ ಮುಂಚೆ ಇದ್ದಿದ್ದ ಆಸೆಗಳಿಗಿಂತ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ಸೊ ಓಕೆ, ಇರೋದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಎಷ್ಟೋ ಜನಕ್ಕೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋಕ್ಕೂ ಟೈಮ್ ಇರಲ್ಲ, ಈವನ್ ಬರ್ತ್ಡೇನೂ ಸಹ ಗೊತ್ತಿರಲ್ಲ. ಸೊ ಅಂಥದ್ರಲ್ಲಿ ಅಟ್ಲೀಸ್ಟ್ ನಮಗೆ ಇಷ್ಟ ಆದರೂ ಇಟ್ಟಿದ್ದಾನೆ ದೇವರು, ಅದೊಂದು ಖುಷಿ ಆಗುತ್ತೆ. ಸೊ ಇಷ್ಟೇ ಹೇಳೋದು. ಬಟ್ ಎವ್ರಿ ಟೈಮ್ ನಾನು ಯಾರಿಗಾದ್ರೂ ಏನಾದರೂ ಸಹಾಯ ಅಂತೂ ಮಾಡ್ತೀನಿ, ಹೆಲ್ಪ್ ಅಂತೂ ಮಾಡ್ತೀನಿ. ನಾಟ್ ಓನ್ಲಿ ಬರ್ತ್ಡೇ ಅಂತಲ್ಲ, ನನಗೆ ಯಾವಾಗ ಆಗುತ್ತೆ ಎಲ್ಲ ಟೈಮಲ್ಲೂ ನಾನು ಆಲ್ಮೋಸ್ಟ್ ಮಾಡ್ತೀನಿ. ಸೊ ಆದಷ್ಟು ನಿಮ್ಮ ಅಕ್ಕಪಕ್ಕದಲ್ಲಿ ಯಾರ್ಯಾರು ಇರ್ತಾರೋ, ತುಂಬ ನಿಮಗಿಂತ ಕ್ರಿಟಿಕಲ್ ಸಿಚುವೇಶನಲ್ಲಿ ಯಾರು ಇರ್ತಾರೋ ಆದಷ್ಟು ಹೆಲ್ಪ್ ಮಾಡಿ. ಸೊ ಅದನ್ನು ನಾವು ತೋರಿಸ್ಕೊಳ್ಳೇಬೇಕಂತ ಇಲ್ಲ ವಿಡಿಯೋದಲ್ಲಿ, ಬಟ್ ಮಾಡಿ ಅಷ್ಟೇ. ಗೈಸ್, ನಾನಿದ್ದಂತ ಪ್ರೀವಿಯಸ್ ಚಿಕ್ಕಪೇಟೆಗೆ ಹೋದಾಗ ಒಂದು ಬ್ಯಾಗ್ ತಗೊಬಂದಿದ್ದೆ, ಮಿಯೋ ಅಂತ. ದಿಸ್ ತುಂಬಾ ಇಷ್ಟ ಆಗುತ್ತೆ ನನಗೆ. ಒನ್ ಆಫ್ ದ ಮೋಸ್ಟ್ ಫೇವ್ರೆಟ್ ಬ್ಯಾಗ್ ಆಗ್ಬಿಟ್ಟಿದೆ ಇವಾಗ ನನಗೆ. ಆಲ್ಮೋಸ್ಟ್ ಸ್ಟಾಪ್ ಬಂತು. ಈಗ ಮೈಸೂರು ಬ್ಯಾಂಕ್ ಹತ್ರ ಇಳಿದು ಅಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀನಿ. ಮೈಸೂರು ಬ್ಯಾಂಕ್ ಹತ್ರ ಏನೊಂದು ಖುಷಿ ಆಗುತ್ತೆ ಅಂದ್ರೆ ಆಲ್ಮೋಸ್ಟ್ ಬುಕ್ಸ್ಗಳೇ ಇರುತ್ತೆ ಗೈಸ್. ಎಲ್ಲಾ ತರ ಬುಕ್ಸಸ್ ಇರುತ್ತೆ. ಈ ರೋಡ್ ಒಂಥರ ಚೆನ್ನಾಗಿರುತ್ತೆ, ಅಫಿಷಿಯಲ್ ಆಗಿರುತ್ತೆ, ಒಂಥರ ಬುಕ್ಸ್ಗೋಸ್ಕರನೇ ಇರೋ ಅಂತ ರೋಡ್ ಅನ್ಸುತ್ತೆ. ನೋಡ್ತಾ ಇದೆ ನೋಡಿ, ಎಷ್ಟೊಂದ್ ತರದ ಬುಕ್ಸಸ್ ಇಟ್ಟಿದ್ದಾರೆ. ಸ್ಟೂಡೆಂಟ್ಸ್ಗೆಲ್ಲ ಆಕ್ಚುಲಿ ತುಂಬಾ ಹೆಲ್ಪ್ ಆಗುತ್ತೆ ಇದು. ಸೊ ಗೈಸ್, ಇವತ್ತು ಸಂಡೆ ಬಜಾರ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಇದ್ದಾರೆ ಇವಾಗ್ಲೇನೆ. ಇನ್ನ ಹೋಗ್ತಾ ಇನ್ನೂ ತುಂಬಾ ಜನ ಆಗ್ತಾರೆ ನೋಡಿ. ಅಲ್ಲಲ್ಲಿ ರೋಡ್ ಸೈಡ್ ಅಲ್ಲಿ ಎಲ್ಲಾ ಕಡೆ ತುಂಬಾ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ನಿಮ್ಗೆಲ್ಲ ಸಿಗತ್ತೆ ನೋಡಿ. ಇಲ್ಲಿ ಬ್ಯಾಗ್ಸ್ ಎಲ್ಲ ಇದೆ. ಸೊ ಹಲೋ, ನಾನು ಚಾಂದಿನಿ. ಎಲ್ಲ ಹಳೋಬ್ರೆ, ಹಳೆ ಮುಖಗಳನ್ನ ನೋಡಿ ಬೇಜಾರಾಗ್ಬಿಟ್ಟೈತೆ ಗೈಸ್. ಪ್ರಶಾಂತ್ ಅವರು ತುಂಬಾ ಅಪರೂಪಕ್ಕೆ ಸಿಕ್ಕವ್ರೆ. ಅನು ಏನು ಕೆಲಸ ಇಲ್ಲ ಸುತ್ತಾಡ್ತಿರಲ್ಲ ಅದೇ ಗ್ಯಾರಂಟಿ. ಸುತ್ತಾಡ್ತಿರಲ್ಲ ಅದೇ ಗ್ಯಾರಂಟಿ. 11 ಗಂಟೆ ಆಯ್ತು. ಅಲ್ಲ ನೀವು ತಾಳ ನೋಡ್ಬೇಕು. ಮೆಟ್ರೋ ಹಚ್ತೀನಿ, ಹೋಗಿ ಹಾಸನಲ್ಲಿ ಇರಿ. ನೀವ್ಯಾಕೆ ಬೇಡ, ನಾನು ಹಚ್ಚಿಸ್ತೀನಿ. ಕಚ್ಚಾಡ್ತವ್ರೆ.
ಟೀ ಬಿಡಿಸ್ತಾನಂತೆ. ಬಂದಾಗೋಯ್ತದ ಮೇಲೆ ಒಂದೊಂದ್ ತಿಂಗಳು ಎಷ್ಟ್ ಬೇಕು ಅಣ್ಣ ಫಸ್ಟ್ ನೀವ್ ಎಷ್ಟಾರು ಕಚ್ಚಾಡ್ಕೊಳ್ಳಿ, ನಾವಿಬ್ರು ಆರಾಮಾಗಿರ್ತೀವಿ. ಜೋಡಿ ಹಕ್ಕಿಗಳ ತರ ಆರಾಮಾಗಿರ್ತೀವಿ. ಸೇಫ್ ಮಾಡ್ತೇನೆ ಜುಬ್ಬಾ ಅದು ಮತ್ತೆ ಫಾರ್ಮರ್ಸ್ ಎಲ್ಲ ಮನೇಲೂ ಪ್ರೊಟೆಕ್ಟ್ ಮಾಡಿ, ಇಲ್ಲೂ ಪ್ರೊಟೆಕ್ಟ್ ಮಾಡಿ, ಎಲ್ಲಾ ಕಡೆ ಮಾಡಿ. ಫ್ರೆಂಡ್ ತಗೊಂಡು ಹೋಗಿ ಅದೆಲ್ಲ ಚೋರು ಹುಡುಗಿ ಎತ್ಕೊಂಡು ಹೋಗ್ಬಿಟ್ಟವ್ರು. ಮತ್ತೆಲ್ಲೋ ಓಪನ್ ಮಾಡಿಲ್ಲ ಇನ್ನ. ಅಂಗಡಿನ ಓಪನ್ ಮಾಡ್ಸಕ್ಕೋಸ್ಕರನೇ ಬಂದು ಕಾಯ್ತಾ ನಿಂತವ್ರೆ. ಹಾಲಿವುಡ್ ಇಲ್ಲೇ ಅಮೀರ್ ಖಾನ್ ಶಾರುಖ್ ಖಾನ್ ಅವರೆಲ್ಲ ಬಟ್ಟೆ ತಗೋತಿದ್ದು. ಇಲ್ಲೇ ಅಮೀರ್ ಖಾನ್ ಶಾರುಖ್ ಖಾನ್ ಅವರೆಲ್ಲ ಬಟ್ಟೆ ತಗೋತಿದ್ದು ತಾನೆ. ಶಾರುಖ್ ಖಾನ್ ಮೂವಿ ಮಾಡ್ಬೇಕಾದ್ರೆ ತಗೊಂಡಿದ್ದು, ಅದಕ್ಕೆ ಅವ್ರಿಗೆ ಇಲ್ಲಿ ಕರ್ಕೊಂಡ್ ಬಂದಿದ್ವಿ. ಅಮೀರ್ ಖಾನ್ ಮೇಲ್ಗಡೆ ಹಾಲಿವುಡ್, ಕೆಳಗಡೆ ಬಾಲಿವುಡ್. ನಾನ್ ವೆಜ್ ತಿಂದಾರಲ್ಲ ಹೋಗಂಗಿಲ್ಲ. ಮೆಟ್ಲು ಮೇಲೆ ನಿಲ್ಲಂಗಿಲ್ಲ. ಯಾಕೆ ಮೆಟ್ಲು ಹಾಕ್ತಾರೆ ಹೇಳ್ರಿ? 7 ಮೆಟ್ಲು 5 ಮೆಟ್ಲು. 1 2 7 ಬೀಳು. ಸಪ್ತಪದಿ ಮಾಡ್ಸಕ್ ಹೇಳ್ಬಿಡು. ಐತೆ ಅದ್ ನಾನು ಕೊಡಂಗಿಲ್ಲ, ಅವ್ರು ಕೊಡ್ತಾರೆ. ಇಲ್ಲಿ 7 ಮೆಟ್ಲ ಕರ್ಕೊಂಬಂದಿತ್ತು. ಸಪ್ತಪದಿ ಸಪ್ತಪದಿ ನಮ್ಮದೇ ಚೆನ್ನಾಗ್ ಮಾಡ್ತಿದ್ರು ಸಪ್ತಪದಿ. ಅದು ಏನೋ ಒಂಥರ ಕ್ರಿಯೇಟಿವಿಟಿ ಇತ್ತು. ಯಾವ್ದು ಸಾಯಂಕಾಲ ವಸಂತ ವಸಂತ ನನ್ ಮಕ್ಳಿಗೆ ಮಾಡಕ್ ಕೆಲ್ಸಿಲ್ಲ. ಹಂಗೆ ಇಟ್ಕೊಳ್ಳಿ. ನಮ್ಮ ಅಪ್ಪಾಜಿ ರಿಯಾಕ್ಷನ್ ಕೇಳಂಗಿಲ್ಲ ಬಿಡಿ. ನಿಮ್ಮ ಅಪ್ಪ ಇನ್ನೇ ಮಾಡ್ತಾರೆ. ಮಳ್ಳು ಮಳ್ಳು ಹೋಯ್ತಾದ್ಮೇಲೆ ಊರಿಗೆ ಮಾಡಿರೋ ವ್ಯಾನಲ್ಲಿ ಹೋಯ್ತದೆ. ವ್ಯಾನಲ್ಲಿ ಹೋಗ್ತದೆ, ಬರಕ್ಕೆ ಕಣಲ್ಲಿ ಇರ್ತೀನಿ ಬಿಡಿ. ನಿಮ್ಮ ಒಬ್ಬರಿಗೆ ಪ್ರಶಾಂತ್ ಅವ್ರು ಕಂಡ್ಬಿಟ್ಟವ್ರೆ, ನಿದ್ದೆ ಗಣ್ಣಲ್ಲೇ ಎತ್ಕೊಂಡ್ ಬಂದ್ಬಿಟ್ಟವ್ರೆ. ಅಲ್ಲಿ ನೋಡಿ ಲುದ್ದಿನ ಬಡಿಗೆ ಹುಡುಗ ಸಾಂಗ ನಮ್ಮ ಮೇನ್ ಬಾವುನ್ ಕರೀರಿ. ಬರ್ರಿ, ನಿಮ್ ಕರ್ಕೊಂಡ್ ಬಂದಿರ್ತೀನಿ ನಿಮ್ಗೆ. ಬನ್ನಿ ಬನ್ನಿ ಬನ್ನಿ. ಬನ್ನಿ ಇಲ್ಲಿ ನೋಡಿ ಸೆಲೆಕ್ಟ್ ಮಾಡಿ. ನೀವ್ ಹೇಳ್ರಿ, ನಾನು ತಗೊಂಡಿಲ್ಲ ಅಂದ್ರೆ ಈ ಕಡೆ ಪಕ್ಕಕ್ಕೆ ಬನ್ನಿ. ಅದಕ್ಕೆ ಬೇಕಾರೆ ಎಕ್ಸ್ಟ್ರಾ ಒಂದ್ ಸ್ವಲ್ಪ ಕೊಡೋದಲ್ಲಿ. ಸ್ನಾನ ಬಾಣ ಇಲ್ಲಿ ನಮ್ಮ ಬಾವನ ಆಸೆ ತೀರ್ಸ್ಕೊಡೋಣ. ನಮ್ಮ ಬಾವನ ಆಸೆ ಇಲ್ಲಿ ನೀವು ಸೂಟ್ ಕೂಡ ತಗೋಬೇಕು. ಎಲ್ಲರೂ ಸೆಲೆಕ್ಟ್ ಮಾಡ್ರಿ. ಅಷ್ಟು ಕೊಟ್ಟಲ್ಲಿ ತೆಗ್ದಿಂಗ್ ಇಡ್ತಾವ್ ಇಷ್ಟ ಮಾತ್ರ ಕೊಟ್ಟವ್ರೆ. ಈ ಕಲರೇನೆ ಇದು ಕನಕಾಂಬ್ರ ವಿಡಿಯೋ ಇಲ್ವಾ ಅದು? ಸೆಡಕ್ಕಂದಂಗೆ ಸೆಡಕ್ಕಂದಂಗೆ ಹೇಳುವುದು ಒಂದು, ಕೇಳುವುದು ಒಂದು. ಟೋಪಿ ತೆಗೀರಿ. ಗೊತ್ತಾಯ್ತಲ್ಲ ಹೆಂಗ್ ಕಟಿಂಗ್ ಮಾಡಿ ಜನ ಕಾಣಿಸ್ತಾರೆ. ಏನು ಗೊತ್ತಾ, ಹಂಗಲ್ಲ ಬಾಬಾ, ಇದು ವೈಟ್ ಇದೆಯಲ್ವಾ, ಅದನ್ನ ಅವ್ರ ಕಲರ್ ಸ್ಯಾರಿ ಕಲರ್ ಕೊಡಕ ಯಾವ್ದೇ ಹಾಕಿದ್ರು ಒಳಗಡೆ ವೈಟ್ ಹಾಕ್ಬೇಕು. ಮ್ಯಾಚ್ ಆಗೋದು ವೈಟ್. ಮಹಾತ್ಮ ಗಾಂಧೀಜಿ ಅಲ್ಲಿ ಫೋಟೋ ತೆಗಿಬೇಕಾದ್ರೆ ಯಾರ ಕಡೆ ಈಗ ಪರವಾಗಿಲ್ಲ, ನಾವೇ ಇದೀವಲ್ಲ ನೋಡಿ. ಚೆನ್ನಾಗಿ ಇದು ಮಿಣ ಮಿಣ ನೈಟ್ ರಿಸೆಪ್ಷನ್ ಹೋಗ್ತೆ ಅನ್ನೋ ಚೆನ್ನಾಗಿ. ಇಲ್ಲ ಇಲ್ಲ ಏನೇ ಆದ್ರೂ ನನಗೆ ಸಕ್ಕತ್ತಾಗೈತೆ ಇದು. ಮಾರ್ನಿಂಗ್ ಮಿಂಚುತ್ತೆ. ಫುಲ್ ಗ್ರ್ಯಾಂಡ್ ಅಂದ್ರೆ ಇತ್ತಾಗ ಚೇತನ್ ಅವರೇ, ಅದ್ರ ಮೇಲೆ ಇನ್ನು ವರ್ಕಿಂಗ್ ಬರುತ್ತಲ್ಲ, ಅದು ಚೆನ್ನಾಗಿ ಸಪೋರ್ಟ್ ಆಗುತ್ತೆ ಅಂತ. ಇದು ಸುಮ್ಮನೆ ಸಿಂಪಲ್ ಆಗೋಯ್ತಿದ್ದು. ಇದಾ ಇಲ್ಲಿ ಲಾಯರ್ ಕಂಡ್ಬಿಡ್ತಾರೆ ಅಂತ ನಿಜ ಕರ್ರಿ, ಕರೆಕ್ಟ್ ಆಗಿ ನಾನು ಅವಾಗ ಹಾಕುವಾಗ್ಲೇ ಒಳ್ಳೆ ಏನ್ ಕೋರ್ಟ್ಗೆ ವಾದ ಮಾಡೋ ತರ ಇದ್ದೀನಿ. ನೋಡೋರು ಎಲ್ಲ ಬ್ಲೂ ಬೇಡ. ಸ್ಯಾರಿ ಬ್ಲೂ ಇಲ್ವಾ? ಸ್ಯಾರಿ ಪೀಸ್ ಕೊಡು. ಯಾವ್ದಾವ್ದು ಕಲರ್ ಇದ್ರಲ್ಲಿ? ಅವೆರಡೇ ಕಲರ್, ಆರೆಂಜ್ ಮತ್ತೆ ಆ ತರ ಬ್ಲೂ. ಫುಲ್ ಕನ್ಫ್ಯೂಷನ್ ಎಲ್ರಿಗೂ. ಏನು ಕನ್ಫ್ಯೂಷನ್ ಇಲ್ಲ, ಸರಿ ನೋಡಿ. ಆರೆಂಜ್ ಇಲ್ಲ ಚೇತಣ್ಣ ಈ ಕಡೆದು ಯೂನಿವರ್ಸಿಟಿಲಿ ಒಂದ್ ಮಾತಾಡ್ಲ ಒಟ್ಟಿಗೆ ಬಂದ ತಕ್ಷಣ ಸೆಲೆಕ್ಟ್ ಆಗ್ಬಿಡ್ಬೇಕು. ಯಾವ್ದೋ ಒಂದ್ ತಗೊಂಡ್ಬಿಡ್ಬೇಕು, ಅಟ್ಬಿಡ್ಬೇಕು. ಈಗ ಬಂದ್ 2 ನಿಮಿಷನೂ ಆಗಿಲ್ಲ ಅಲ್ವ ನಾವು? ನಾನ್ ಮಿನಿಮಮ್ 1 ಗಂಟೆವರೆಗೆ ಇಲ್ಲ ಇರೋದು. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ?
ಮತ್ತೆ ಇಲ್ಲ ಇದು ಹಿಂಗ್ ಅನ್ಸತ್ತೆ ಮನೋಣ್ಣ, ಇಲ್ಲೆಲ್ಲ ವರ್ಕ್ ಬಂದ್ರೆ ತುಂಬಾ ಚೆನ್ನಾಗ್ ಕಾಣತ್ತೆ. ಫ್ಲವರ್ ಎಲ್ಲ ಹಾಕ್ತೀರಾ? ವರ್ಕ್ಸ್ ಎಲ್ಲ ಹಾಕ್ತಾ ತಮ್ಮಿ, ಬೇಕು ಅಂದ್ರೆ ನಮಗ್ ವರ್ಕಿಂಗ್. ಸ್ಯಾರಿಗೆ ಮ್ಯಾಚ್ ಆಗುತ್ತಾ? ನನ್ ಪ್ರಕಾರ ಆಗುತ್ತೆ. ವೈಟ್ ಹೊಡಿಲ್ಲದ ವೈಟ್ ಕೊಡಿ ಸರ್. ಪೀಸ್ ಇದು ಯಪ್ಪ ಇಷ್ಟು ಪೀಸ್ ಯಾಕೆ ಇಡೀ ಸ್ಯಾರಿನ ಇಸ್ಕೊಬರಿ. ಇಟ್ರಿ ಅಲ್ಲಿ ಫೋಟೋನ. ಮ್ಯಾಚ್ ಆಯ್ತು. ಬೇಡ ನಿಂಗೆ. ನಂದು ಇಲ್ಲ ಐತ್ ನೋಡಿ ಇಲ್ಲಿ ಕೆಳಗಡೆಯಿಂದ. ಯಾವ್ದು? ಹಾ ವೈಟ್ ಅನ್ನಂತೆ ಅವನು ಆದರು. ಬೇಡ ಬಿಡಿ. ಇರೋ ಮನೋಣ್ಣ, ಈಗ ಸರಿ ಬ್ಲಾಕ್ ತಗೊಳಪ್ಪ. ನಿಂಗ್ ವೈಟ್ ಬೇಕಂತನಾ? ನಾನು ವೈಟು ತೀರಾ ಅಂದ್ರೆ ಒಂಥರ ಎಲಿಗೆಂಟ್ ಈಗ ಎರಡು ಹೊಲ್ಸನ್ ಬಿಡಿ. ಅವ್ರ ಆಸೆನ ತಿರ್ಸನ, ಇವ್ರ ಆಸೆನ ತಿರ್ಸನ. ಅವ್ರ ಆಸೆನ ತಿರ್ಸನ, ಇವ್ರ ಆಸೆನ ತಿರ್ಸನ. ಯಾಕೆ ನೆಕ್ಸ್ಟ್ ಕೊನೆಯಲ್ಲಿ ಹಾಕಿ ಒಂದೇ ಸಲ ಸೆಲೆಕ್ಟ್ ಮಾಡ್ಬಾರ್ದು ಸರ್. ಆಮೇಲೆ ಅಂಗಡಿಗೂ ಇದು ಲುಕ್ ಬರಲ್ಲ, ನಮಗೂ ಲುಕ್ ಬರಲ್ಲ. ಈಗ ಬಂದ್ 2 ನಿಮಿಷಕ್ಕೆ ಹೋಗ್ಬಿಟ್ರೆ ಅದು ಅರ್ಥನೇ ಇರಲ್ಲ. ಮತ್ತೆ ಇದು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ನೀನ್ ನೋಡು ಬೇಕಾರೆ ಎಲ್ಲ. ರಾಯಲ್ ಬ್ಲೂ, ನೇವಿ ಬ್ಲೂ ನೋಡಿ. ಅಣ್ಣ ನಂಗೆ ಇನ್ನೊಂದೇನು ಗೊತ್ತಾ? ಸರಿನಾ? ಬಿಚ್ಚ ಸರಿನಾ? ನೀನು ಸರ್ ಗೊತ್ತಾ? ಬಿಚ್ಚ ಸರಿನಾ? ಸೀರೆ ಅಂತವ್ರೆ. ಹೊಟ್ಟೆ ನೋತೈತೆ ನಗಡಿ ನಗಡಿ. ವಸಂತ ಹೊಸದು ರಚಿತಾರಾಮ್ ಸಾಂಗ್ ಓದಿರೋದು ಇದಾ? ಇದು ನಾಕ್ ಅಂತಗಾರ ಅಳಿಮಯ್ಯ ಅಂತ ಇಲ್ಲೆಲ್ಲ ನೋಡ್ತಿದ್ದಾರೆ. ಮಾಡ್ಸು ನಿಮ್ ಅತ್ತೆ ಜೊತೆ. ಹಿಂಗೆಲ್ಲ ಮಾಡ್ಬಿಟ್ರೆ ಅತ್ತೆ ಮುಗಿದ್ ನನ್ನ ನೋಡಿದ್ರೆ ಓಡೋಯ್ತಿರೋ. ಇದು ಕಾಯ್ತಲ್ವಾ? ಕನ್ಫ್ಯೂಷನ್, ಫುಲ್ ಕನ್ಫ್ಯೂಷನ್. ಚುಮ್ಕಿನೇ ಏನು ಲುಕ್ ಕಾಣಿಸ್ತಲ್ಲ. ಅಲ್ಲ ಅದನ್ನ ತಗಸ್ಬೋದು ಬಾಬಾ, ಅದ್ ಜಸ್ಟ್ ಸುಮ್ನೆ ರೆಫರೆನ್ಸ್. ಮಾಡ್ಸೋದೇ ಬೇಡ. ಇಲ್ಲಾಂದ್ರೆ ಲುಕ್ ಕಾಣಿಸಲ್ಲ. ಈ ತರದ್ ಚೆನ್ನಾಗ್ ಅನ್ಸುತ್ತೆ. ನನಗೆ ಕ್ಲಾತ್ ಅದು ಚೆನ್ನಾಗೈತೆ ಅನಿಸ್ತೈತೆ. ಸರ್ ಆ ಕಲರ್ ಕೊಟ್ರಿ ಒಂದ. ನಾನು ಹೇಳಿದ್ರೆ ಅದನ್ನ ಹಾಕ್ಬೋದು. ಇವೆರಡು ಚೆನ್ನಾಗೈತೆ ಅಂದ್ರೆ ಇರು ಇರು, ಇದೇ ಬೇರೆ ಕ್ಲಾತ್ ಅಲ್ಲ ತಾನೇ ಸರ್? ತುಂಬಾ ಚೆನ್ನಾಗ್ ಸೂಟ್ ಆಯ್ತೈತೆ. ಆದ್ರೂ ಮಕ್ಕಳ ತರ ಆಡ್ತೀರ ಕರ್ರಿ. ನಾನು ಆಡ್ತಿರೋದು ಈಗ. ಮಕ್ಕಳಾದ್ರೆ ಮಕ್ಕಳ ಕಿತ್ತಾಕಿದ್ರು ಏನು. ಸರ್ ಇದು ಕೊಡಿ ಸರ್. ಏನ್ರಿ ಇದು ತಗೊಂಡ್ರೆ ಬ್ಲಾಕ್ ತಗೊಂಡ್ರೆ. ಬಾಬು ಇಷ್ಟ ಆಗಿಲ್ಲ ಅಂದ್ರೆ ಈಗಲೇ ಚೇಂಜ್ ಮಾಡ್ಕೋ. ವೈಟ್ ಬೇಕು ಚೆನ್ನಾಗ್ ಕಾಣಲ್ವಾ? ಕಾಣಿಸ್ತೈತೆ ಚೆನ್ನಾಗಿ. ಚೆನ್ನಾಗಿಲ್ಲ ಅನಿಸ್ತಿಲ್ವಾ? ಈಗ ಚೆನ್ನಾಯ್ತಾ? ವೈಟ್ ನಿಮಗ್ ವೈಟ್ ತರ ಬೇಡವಾ ಬಾಬಾ? ವೈಟ್ ವೈಟ್ ಇದೆ. ರಾಮರಾಜು ವೈಟ್ ತಗತಾರ ಅಣ್ಣ. ಮೆನ್ ಈಸ್ ಆಲ್ವೇಸ್ ಮೆನ್ ಇಸ್ ಆಲ್ವೇಸ್ ಮೆನ್ನೆ. ಬಂದರು ಅಲ್ಲ ಇದು ಒಂದೇ ತರ ತಗೊಳತ್ತೀರಾ? ಚೆನ್ನಾಗ್ ಅನ್ಸ್ತೈತೆ. ಸ್ವಲ್ಪ ಡಲ್ ಆಯ್ತಾ ಕಲರ್ ಶರ್ಟ್ ಅಂತ ನನ್ಗೆ. ಇದು ಯಾವ ಕಲರ್ ಸರ್ ಇದು? ಪಿಸ್ತಾ, ಲೈಟ್ ಪಿಸ್ತಾ. ಗೊತ್ತಾಯ್ತೈತಲ್ಲ ಲೈಟ್ ಪಿಸ್ತಾ. ಬಾಬಾ ಗೊತ್ತಾಗುತ್ತೆ. ನಿಮಗ್ ಕಲರ್ ಸ್ವಲ್ಪ ಡಲ್ ಆಯ್ತಾ ಅಂತ ನನ್ಗೆ ಅನ್ಸ್ತು. ಚೆನ್ನಾಗೈತೆ ಕೊಡಿ. ಅದರ್ವೈಸ್ ಏನಿಲ್ಲ, ಎರಡು ಸೂಟ್ ಐತೆ ಚೆನ್ನಾಗಿ. ಇದು ಜೀಜು ಅವ್ರ ಹತ್ರ ಇದೆ ಅದು. ಈ ಕಲರ್ ಇದೆಯಾ? ಅವ್ರ ಹತ್ರ ನಿಮ್ಮ ಹತ್ರ ಸಿಮೆಂಟ್ ಕಲರ್ ಇಲ್ವಾ? ಮದ್ವೆ ಹುಡುಗ ನಾನಾ ಇವ್ರ ಅಂತ ಗೊತ್ತಾಗ್ತಿಲ್ಲ. ಅಲ್ಲೇನೋ ಬೇರೆ ತಗೋತಾನ, ರೆಡಿ ತಗೋತಾನ. ಚೆನ್ನಾಗೈತೆ. ಅದು ಪಿಸ್ತಾನೆ, ಸ್ವಲ್ಪ ಡಾರ್ಕ್ ಇದು. ಡಾರ್ಕ್ ಬೇಡ ಅದೇ ಚೆನ್ನಾಗಿದೆ. 2 ವರ್ಷ ಆದ್ಮೇಲೆ2 ವರ್ಷ ಆದ್ಮೇಲೆ ಅದು ಈ ಕಲರ್ ಆಗುತ್ತೆ, ಇದು ಆ ಕಲರ್ ಆಗುತ್ತೆ. ನಾವ್ ಈಗ್ಲೇ ಆ ಕಲರ್ ತಗೊಂಡ್ವಲ್ಲ ಅಂತ ಅವ್ರು ಕೇಳ್ತವ್ರೆ. ಮೊನ್ನೆ ಸರ್ 9 ಗಂಟೆಗೆ ಹೋದವು, ನೈಟ್ 8 ಗಂಟೆವರೆಗೂ ಬರೀ ಹುಡುಗಿರ್ ತಳದೇ ಆಗೋಯ್ತು. ಅದು 3 ಸ್ಯಾರಿ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ನಾವು 3 ಜೊತೆ ಬಟ್ಟೆ ತಗೊಂಡಿದೀವಿ, 1 ಜೊತೆ ಸೂಟ್ ತಗೊಂಡಿದೀವಿ. ನನ್ನ ಒತ್ತಾಯದ ಮೇರೆಗೆ ನಮ್ ಹುಡ್ಗ ತಗೊಂಡಿಲ್ಲ, ನಾನು ಹೇಳಿದ ಕಡೆ ತಗೋತೀನಿ ಅಂತ ರೆಡಿ ಆಗೋನೆ. ಸಿಗ್ಲಿಲ್ಲ ಅಂದ್ರೆ ಇವ್ರು ನನ್ ಬಿಡ್ತಾರ ನೋಡಿ. ಬಟ್ಟೆ ಅಂಗಡಿಗೆ ಬಂದು ಆರಾಮಾಗಿ ಮಲ್ಕೊಂಡು ಮಜಾ ಮಾಡ್ತಾ ನಾನ್ ತಗೊಳಕ್ಕೆ ಹೋಗಲ್ಲ. ಗೈಸ್, ಒಬ್ಬೊಬ್ರು ಮನೆಗೆ ಮಿನಿಮಮ್ 30,000 ಮೇಲಾಗೈತೆ. ಅವ್ನ್ ತಕೊಟ್ಟಿರೋದೆ
ನಾವ್ ತಗೊಂಡಿರೋದಲ್ಲ ಒಂದ್ ಮನೆಗೆ ಎಂಗೇಜ್ಮೆಂಟ್ ಸೀರೆ ಅವ್ರು ಕೊಡು ಬಾವ ಮೈದ ಮಾತಾಡಿ 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 ಸಾಕಾಗ್ಬಿಟ್ಟವ್ರೆ. ಆಯ್ತು ಅಲ್ಲೇ ಸಿಕ್ಕಾಬಟ್ಟೆ ತಲೆನೋಯ್ತೈತೆ. ಸೊ ಹಂಗಾಗಿ ಅಣ್ಣ ಒಂಚೂರು ಜಾಗ ಬಿಡವ್ರಿ. ಲೋಟ ಮಾಡೋಕೆ ಒಂದ್ ಜೈ. ನಂಗೊಂದ್ ವಿಚಾರದಲ್ಲಿ ಬಹಳ ಬೇಜಾರಾಗದೇನು ಅಂದ್ರೆ ಈ ಕಂಟೆಂಟ್ ಕ್ರಿಯೇಟ್ ಮಾಡಕ್ಕೆ ಕಂಟೆಂಟ್ ಇಲ್ದಲ್ಲ ಯಾವಾಗಂದ್ರೆ ಕ್ಯಾಮ್ರಾ ತೆಗೆದ್ರಿ ಪಾಕಿಸ್ತಾನ ಬಾಂಬ್ ಹಾಕಕ್ ಬರ್ತಾರ ಅವಾಗ ಹಂಗಾಗಿ ಮಾಡ್ಕೊಂಡವ್ರೆ ಐಫೋನು. ಒಬ್ಬ ನಿಮ್ಮ ಹಿಂದೆ ಒಂದು ಕಿಚ್ಚಿದೆ ತಾಯಿ. ಸಂಕ್ರಾಂತಿಗೆ ಹಾಯಿಸಿದ ಬೆಂಕಿ ಕುಡ್ಕೊಂಡ್ ಬರೋ ಕಾರ್ಡ್ನ ಕೆಳಕಾಕಿ ಅಂದ್ರೆ ಕಾರ್ಡ್ನ ಕೆಳಗ್ ಸ್ವೈಪ್ ಮಾಡಿ ಅಂದ್ರೆ ಕೆಳಗೆ ಎಸದ್ನಾ ಗೈಸ್. ಕಾರ್ಡ್ನ ಕೆಳಗಡೆ ಹೋಗಿ ಸ್ವೈಪ್ ಮಾಡಿ ಅಂತ ಅಂದ್ರೆ ಇಲ್ಲಿ ಹೋಗ್ಬೇಕು, ಕೆಳಗೆ ಹೋಗಿ ಸ್ವೈಪ್ ಮಾಡಿ ಅಂದ್ರೆ ಕಾರ್ಡ್ನ ಕೆಳಗೆ ಎಸ್ತಾವನೆ. ಅಯ್ಯೋ ಕರ್ಮ. ಸೈನ್ ನಲ್ಲಿ ಹುಡುಗರದ್ದು ಶಾಪಿಂಗ್ ಮುಗೀತು, ಇವಾಗ ನಮ್ದಿದೆ. ಸೊ ನಾವು ತಗೋಬೇಕು. ನೋಡೋಣ. ನಂದು ಫೋನಲ್ಲಿ ಆಲ್ಮೋಸ್ಟ್ ಚಾರ್ಜ್ ಖಾಲಿ ಆಯ್ತು, ಚಾರ್ಜರ್ ತರ್ಲಿಲ್ಲ. ಚಾರ್ಜ್ ಇಲ್ಲ, ಮೊಬೈಲ್ ಚಾರ್ಜ್. ಬಿಲ್ ಮಾಡಿಸ್ತಾರೆ. ಕಳಿಕಾಕಿ ಕೆಳಕಾಕಿ ಕಾರ್ಡ್ ಅಂದ್ರೆ ಕೆಳಗೆ ಎಸ್ಬಿಟ್ಬಿಟ್ಟು ಅಪ್ಪ ದೊರೆ ಕರೀರು. ಎಲ್ಲರಿಗಿಂತ ದೊರೆ ಲೇಟ್ ಇವಾಗ. ಸೊ ಗೈಸ್ ಯಾವ ರೇಂಜಿಗೆ ಸಂಡೆ ಬಜಾರ್ ನಡೀತಾ ಇದೆ ನೋಡಿ. ಒಬ್ಬ ಇದು ನೋಡ್ರಪ್ಪ, ಇವಾಗ ಏನಂತಂದ್ರೆ ಇನ್ನೊಂದ್ ನೋಡಿಸ್ತಿದಾರೆ. ಯಾಕೆ ಅಂದ್ರೆ ಯಾವ್ದು ಸೆಲೆಕ್ಟ್ ಆಗ್ತಿಲ್ಲ. ನೋಡ್ಬೇಕು ಯಾವ್ದು ತಗತೀವಿ ಫೈನಲ್ ಆಗಿ ಅಂತ. ನಮ್ಮ ಅಕ್ಕಂದು ಇದನ್ನು ಅಯ್ಯೋ ದುಪಟ್ಟೆ ಹೌದು ಹಿಂದ ಕಟ್ಟೆ ಎಲ್ಲ ಹೊರದೋಗಿತ್ತು, ಹೊಲಿಗೆ ಹಾಕ್ಸ್ಬೇಕೇನ? ಹಾ ಬ್ಲೌಸ್ ಹೊಲಿಸ್ಬೇಕು. ಹಿಂದೆನೂ ಇನ್ನೇನ್ ಹಂಗೆ ಬಿಟ್ಕೊಂಡು ಅಲ್ಲಿ ಹೊಲಿಸ್ತಾರೆ, ಸ್ಟಿಚ್ ಹಾಕ್ತಾರೆ ಒಂದ ಉದ್ದಕ್ಕೆ. ಜಿಪ್ ಅಲ್ಲ, ನಾರ್ಮಲ್ ಹಿಂಗ್ ಉದ್ದಕ್ ಸ್ಟಿಚ್ ಹಾಕ್ತಾರೆ. ಇದ್ ಲಂಗ ಮೇಕ್ ಎತ್ಕೊಂಡ್ ಹಾಕೊಳ್ಳೋತರ ಲಂಗ ದಾವಣಿ ಈ ತರ. ಓ ಮ್ಯಾಟ್ರ್ ಹಿಂಗೆ ಹಳೆ ಸೀರೆ ಹೊಲ್ಸ್ಕೊತಿದ್ರು. ಈಗ ಹಿಂದೆ ಹಿಂದೆ ಅಯ್ಯೋ ಇಲ್ಲ ನಿಜ ಚೆನ್ನಾಗೈತನ. ಮೇ ಬಿ ರಾಮರಾಜ್ ಪಂಚೆ ತಗೊಳಕ್ಕೆ ಬಂದಿದೀವಿ ದಾರೆಗೆ. ಎಷ್ಟ್ ನೀಟಾಗಿ ಕೊಟ್ಟಿದಾರಲ್ವಾ ಬಾವ ಬಾಕ್ಸ್. ಇಲ್ಲ ಅದಕ್ಕಿಂತ ಇದು ಚೆನ್ನಾಗಿದೆ. ಅದಕ್ಕೆ ಹಾರ ಹಾಕಿದಾರಲ್ಲ ಅದಕ್ಕೆ ಅವ್ನ್ ಚೆನ್ನಾಗ್ ಕಾಣಿಸ್ತಾನೆ. ಸೊ ಗೈಸ್ ಇವತ್ತು ನಮ್ಮ ಭಾವ ನನ್ ವಿಡಿಯೋ ಕ್ಯಾಪ್ಚರ್ ಮಾಡ್ತಾವ್ರೆ. ಊಟಕ್ಕೆ ಬಂದಿದೀವಿ, ಸಿಕ್ಕಾಬಟ್ಟೆ ತಲೆನೋವು. ಸೊ ಹಂಗಾಗಿ ಎಲ್ರು ಟೈರ್ಡ್ ಆಗೋಗಿದ್ದಾರೆ. ಮಾಡ್ತಿರೋರ್ನ ನೋಡಿ ಹೆಂಗಾಗಿದ್ದಾರೆ ಅಂತ. ಅವರು ನಿದ್ದೆ ಮಾಡಿ ನಂಗ್ ಐತಿಲ್ಲ ಕುಟ್ಬಿಡೋಣ ನಂಗ್ ಆಗೈತೆ. ಸುದರ್ಶನ್ ಸಿಲ್ಕಲ್ಲೇ ಬಂದು ಊಟ ಮಾಡ್ತಾ ಇದೀವಿ ಅಲ್ಲೇನೆ. ನಮ್ಮ ಮದ್ವೆಲ್ಲೂ ನಾವ್ ಇಷ್ಟೊಂದು ಖರ್ಚು ಮಾಡಿರ್ಲಿಲ್ಲ. ಸಾರಿ ನನ್ನೇ ಮದ್ವೆ ಆಗಿಲ್ಲ. ಮದ್ವೆಲ್ಲೂ ನಾವ್ ಇಷ್ಟೊಂದು ಖರ್ಚು ಮಾಡಿರ್ಲಿಲ್ಲ. ಸಾರಿ ನನ್ನೇ ಮದ್ವೆ ಆಗಿಲ್ಲ. ಎಲ್ರಿಗೂ ಕೊಟ್ಟಿದ್ದಾರೆ. ಒಂದ್ ಕೂಪನಿಗೆ ಅಲ್ವಾ ಫ್ರೀ ಆಗುತ್ತೆ. ಮೀಲ್ಸ್ ಎಲ್ರಿಗೂ ತುಂಬಾನೇ ಹೊಟ್ಟೆ ಹಸ್ವಾಗಿತ್ತು, ಹಾಗಾಗಿ ಎಲ್ಲರೂ ಮೀಲ್ಸೇ ತೊಗೊಂಡ್ವಿ. ಸೊ ಹೊಟ್ಟೆ ತುಂಬ ತಿಂದು ಆಮೇಲೆ ಎಗೇನ್ ಹುಡುಗಿ ಶಾಪಿಂಗ್ ಇತ್ತು. ಸೊ ಹಾಗಾಗಿ ಹೋಗ್ಬೇಕಂತ ಹೇಳಿಬಿಟ್ಟು ಎಲ್ಲರೂ ಊಟ ಮಾಡ್ತಾ ಇದ್ದೀವಿ. ಇವಾಗ ನಮಗೂ ಫಸ್ಟ್ ಐಡಿಯಾ ಇರಲಿಲ್ಲ. ಸುದರ್ಶನ್ ಸಿಲ್ಕಲ್ಲಿ 10,000 ಮೇಲೆ ಶಾಪಿಂಗ್ ಮಾಡಿದ್ರೆ 50 ರೂಪೀಸ್ ಕೂಪನ್ ಫ್ರೀ ಬರುತ್ತೆ. ಹಾಗೆ ಊಟ ಸಹ ತುಂಬಾ ಚೆನ್ನಾಗಿರುತ್ತೆ. ಯಾರೆಲ್ಲ ಚಿಕ್ಕಪೇಟೆಗೆ ಹೋಗಿ ಹೋಟೆಲೆಲ್ಲ ಸರ್ಚ್ ಮಾಡ್ತಿರ್ತೀರೋ ಆರಾಮಾಗಿ ಸುದರ್ಶನ್ ಸಿಲ್ಕಲ್ಲಿ ಹೋಗಿ ಊಟ ಮಾಡಿ. ಸೊ ಚೆನ್ನಾಗೂ ಇರುತ್ತೆ. ಹಾಗೆ ಕ್ಲೀನ್ಲಿನೆಸ್ಸು ಅಷ್ಟೇ ಮೇಂಟೈನ್ ಮಾಡಿದ್ದಾರೆ. ಮೈಕು ವರ್ಕ್ ಆಗಿಲ್ಲ. ಸೊ ಹಾಗಾಗಿ ವಾಯ್ಸ್ ಮಾತಾಡಿರೋದು ಸಹ ಕೇಳಿಲ್ಲ. ಮುಂಚೆನೂ ನಮಗೂ ಗೊತ್ತಿರಲಿಲ್ಲ ಸುದರ್ಶನ್ ಸಿಲ್ಕಲ್ಲಿ ಊಟ ಸಿಗುತ್ತೆ ಅಂತ ಹೇಳಿ. ಬಟ್ ದಿಸ್ ಟೈಮ್ ನಾವು ಹೋದಾಗ ಅವರೇ ಹೇಳಿ ಇನ್ಫಾರ್ಮ್ ಮಾಡಿಬಿಟ್ಟು ಮೇಲ್ಗಡೆ ಹೋಗಿ ಊಟ ಇರುತ್ತೆ ಅಂತ ಹೇಳಿ ಕಳಿಸಿದ್ರು. ಊಟ ಮುಗಿಸ್ಕೊಂಡು ಎಗೇನ್ ಶಾಪಿಂಗಿಗೆ ಹೊರಟ್ವಿ. ನೋಡಿ
ಸಾಕಾಗಿ ಹೋಗೈತೆ. ಇವ್ರು ತಗೊಳಕ್ ಬಂದವ್ರ ಏನಕ್ ಬಂದವ್ರ ಅನ್ಕೋತಾರ ಕಂಡ್ರಲ್ಲ. ತುಂಬಾ ತಾಳ್ಮೆಯಿಂದ ತೋರಿಸಿದ್ವಿ ವ್ಯಕ್ತಿ ಎಲ್ಲೋದ್ರು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಸರ್ ಬನ್ನಿ. ನಿಮ್ಮನ್ನೇ ಸರ್ ಹೆಂಗಿರ್ತೀರ ಇಲ್ಲಿ? ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಸರಿ ಇವ್ರು ಮಾಡ್ತಾರೆ ಅಂದ್ರೆ ಕೋಪ ಬಂದಾಗೆಲ್ಲ ಆಚೆ ಕಡೆ ಪಿನ್ನ ತಂದು ಚುಚ್ಕೊಂಡ್ ಬರ್ತಾರೆ. ಸರ್ ನೀವ ಏನು ಅನ್ಕೋಬೇಡಿ, ಇವ್ರು ಏನೇನೋ ಮಾತಾಡ್ತಾರೆ. ಏನು ಅನ್ಕೊಳ್ಳಲ್ಲ, ಅನೋಕ ಈ ಚೆಕ್ ಟೈಪ್ ಅಲ್ಲಿ ತಗೋ ನೋಡೋಣ. ಅದೆಲ್ಲ ಒಂದು 4 ಹಿಡ್ಕೊ, ಅದನ್ನು ಹಿಡ್ಕೊ, ಕೊಡಿ ಬಾವ. ಇದು ಚೆನ್ನಾಗೇ ಕಾಣಿಸುತ್ತಿದ್ದು ಗ್ರೀನ್. ಅದೇ ಗ್ರೀನ್ ಎಲ್ಲ ತಗೊಂಡಿದ್ದೀವಿ. ಕೊಟ್ಟಿದ್ದೀವಿ ಚೈತ್ರಕ್ಕೆ, ಬಟ್ ಆದರೆ ಡಿಸೈನ್ ಎಲ್ಲ ಚೇಂಜೇನೆ. ಗೈಸ್ ಲಿಟ್ರಲಿ ಸಿಕ್ಕಾಪಟ್ಟೆ ಟೈರ್ಡ್ ಆಗಿದೆ ಇವತ್ತಂತೂ. ಫೈನಲಿ ಯಾವುದೋ ಒಂದು ತಗೊಬಿಟ್ರೆ ಸಾಕು ಅನ್ನೋ ಥರ ಆಯಿತು. ಸೊ ಹಂಗಾಗಿ ತಗೊಂಡು ಹೋಗ್ತಾ ಇದ್ದೀವಿ. ಒಂದು 800 ರೂಪೀಸ್ ಕೂಪನ್ ಬಂದಿತ್ತು. ಸೊ ಅವರು ಪಾಪುಗೆ ಬಟ್ಟೆ ತಗೊಳಕ್ಕೆ ಅಂತ ಹೇಳಿ ಹೋಗಿದ್ದಾರೆ. ಅಲ್ಲಿದ್ದಾರೆ ನೋಡಿ. ನಿಜ ಶಾಕ್ ಆಗತ್ತೆ. ನಾವು ತೀರಾ ಜಾಸ್ತಿ ಬರಲ್ಲ, ಬಟ್ ಆದ್ರೂನು ಮದ್ವೆಗೆ ಅಂತ ಎಷ್ಟು ಬಟ್ಟೆ ತಗೊಂತಾರ ಅಥವಾ ರಿಯಲ್ ಆಗಿ ಅಪ್ಪ ಎಷ್ಟು ರಶ್ ಅಂದ್ರೆ ಚಿಕ್ಕಪೇಟೆ ಯಾವಾಗ್ಲೂ ಹಿಂಗೆ ಇರುತ್ತೆ. ಅದೇನ್ ಬ್ಯಾಂಗ್ಳೂರಲ್ಲಿ ಅಷ್ಟು ಬಟ್ಟೆಗೆ ಊಟಕ್ಕೆ ಇರೋ ಅಷ್ಟು ಡಿಮ್ಯಾಂಡು ಮೇ ಬಿ ಇನ್ಯಾವುದಕ್ಕೂ ಇಲ್ಲ ಅನ್ಸತ್ತೆ. ಅಪ್ಪ ಸಿಕ್ಕಾಬಟ್ಟೆ ರಶ್ ಜನ. ನಮ್ ಬಾವ ಫಸ್ಟ್ ಟೈಮ್ ಬಂದಿದ್ದು ಪಾಪ. ಅವರು ಬ್ಯಾಂಗ್ಳೂರಿಗೆ ಬಂದಿದ್ರು ಮುಂಚೆ, ಬಟ್ ಚಿಕ್ಕಪೇಟೆ ಫಸ್ಟ್ ಟೈಮ್ ಬಂದಿದ್ರು. ಅವ್ರು ಹೇಳ್ತಿದ್ರು 50,000 ಬೇಕಾದ್ರೆ ಆಗ್ಲಿ ಎಕ್ಸ್ಟ್ರಾ ಕೊಟ್ಟು ತಗೋತೀನಿ, ಹಾಸನಲ್ಲೇ ತಗೋಬಿಡ್ತೀವಿ, ಇಲ್ಲ ಚನ್ನರಾಯಪಟ್ಟಣದಲ್ಲಿ ತಗೋತೀವಿ, ನಾವಂತೂ ಬೆಂಗಳೂರಿಗೆ ಬರಲ್ಲ ಇನ್ಯಾವತ್ತೂ ಅಂತ. ಅಂದ್ರೆ ಅವ್ರಿಗೆ ಅಷ್ಟು ತಲೆ ಎಲ್ಲ ನೋವು ಬಂದ್ಬಿಟ್ಟಿದೆ. ಜನ, ಈ ಟ್ರಾಫಿಕ್, ಸಫಕೇಶನ್ ಆಗತ್ತೆ. ಲೈಕ್ ಅಪ್ಪ ನಾವು ಹಾಸನಲ್ಲೇ ತಗೋಬೋದಾಗಿತ್ತು, ಬಟ್ ಅವತ್ತು ಜಾಸ್ತಿ ಆಗಿ ಟೈಮು ತಗೊಳಕ್ ಆಗ್ಲಿಲ್ಲ. ಸೊ ನಿಮ್ ಸಿಂಹ ಹೆಂಗೋ ಆಯ್ತು ಒಟ್ನಲ್ಲಿ. ಎಂತೆಂತದ ಲಾಸ್ಟಿಗೆ ತಮ್ಮಿ ತಗೊಂಡು ಮಾಡಿದ್ದಾಯ್ತು. ನಿಜ ಅಂದ್ರೆ ಎಲ್ಲಾ ಟೈಮಲ್ಲೂ ಚೆನ್ನಾಗಿರೋದ್ ಸಿಗಲ್ಲ ಇಲ್ಲಿ. ಕೆಲವೊಂದೊಂದ್ ಟೈಮ್ ಬಂದಾಗ ತಗೋಬಿಡ್ಬೇಕು. ಸೊ ಪರ್ಟಿಕ್ಯುಲರ್ ಆಗಿ ನಾವು ಬಟ್ಟೆ ತೆಗಿಯಕ್ಕೆ ಅಂತ ಬಂದಾಗ ಕಲೆಕ್ಷನ್ ಜಾಸ್ತಿ ಇರತ್ತೆ, ಕನ್ಫ್ಯೂಷನ್ಸ್ ಜಾಸ್ತಿ ಆಗತ್ತೆ ಅಷ್ಟೇ. ಕಮ್ಮಿ ಬನು ಬಾಬಾ, ನಿಮ್ಮ ಅಭಿಪ್ರಾಯವೇನು? ಈ ಕ್ಷಣಕ್ಕೆ ನಮ್ಗೆ ಸದ್ಯಕ್ಕೆ ಏನು ಮಾತು ಗೊತ್ತಿಲ್ಲ. ಈ ಕ್ಷಣದಲ್ಲಿ ಯಾವ್ದೇ ಮಾತುಗಳ ಸಂದರ್ಭದಲ್ಲಿ ನಾವಿಲ್ಲ. ಈಗ ಮಾಲಿಂದ ಹೊರಗಡೆ ಹೋಗೋ ಸಮಯ. ನಿಮ್ಮ ಅಭಿಪ್ರಾಯವೇನು ಬಾಬಾ? ಮಾತನಾಡದೆ ಮೂಕ ವಿಸ್ಮಿತರಾಗಿ ಇದೀವಿ. ಶಾಪಿಂಗ್ ಮುಗೀತು, ಆಲ್ಮೋಸ್ಟ್ ಡನ್. ಚೆನ್ನಾಗಿರ್ಲಿ ಬಿಡ್ಲಿ, ಮುಗೀತು ಶಾಪಿಂಗು. ಇನ್ ಚಿಕ್ಕಪೇಟೆ ಅಂತ ಕಾಲಿಡಲ್ಲ ಸದ್ಯಕ್ಕೆ. ಬಾಯ್ 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 ಬಾಯ್. ಸೊ ಅವರು ಆ ಕಡೆ ಹೋದ್ರು, KR ಮಾರ್ಕೆಟ್ ಕಡೆ ಹೋಗಿ ಅಲ್ಲಿಂದ ನಮ್ಮ ಅಕ್ಕನ ಮನೆಗೆ ಹೋಗಿ ಅದ್ ಮಾರ್ನಿಂಗ್ ಊರಿಗೆ ಹೋಗ್ತಾರೆ. ಸೊ ನಾನು PGಗೆ ಹೋಗ್ತಾ ಇದ್ದೀನಿ. ಸೊ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ ಇವತ್ತು. ಸೊ ಮೈಂಡ್ ರಿಲ್ಯಾಕ್ಸೇಷನ್ಗೋಸ್ಕರ ನನ್ನ ಫೇವ್ರೆಟ್ ಕಾಫಿ ಜೊತೆ ಈ ವ್ಲಾಗ್ ನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೇಗ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.